ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂದೀಪ್ ರಾಮಚಂದ್ರ ಅಂತ ಹೇಳಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಬನ್ನಿ, ತೆಲುಗು ಡೈರೆಕ್ಟರು. ಸೊ ಆಲ್ಮೋಸ್ಟ್ ವೆರಿ ಯಂಗ್ ಏಜಿಂದ ಫ್ರೆಂಡ್ಸ್ ನಾವು. ಸೊ ಹಾಗಾಗಿ ಎಲ್ಲ ಸೇರ್ಕೊಂಡು ಒಂದು ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಸೊ ಆಲ್ಮೋಸ್ಟ್ ಇಟ್ ಈಸ್ ಲೈಕ್ 13 years ಆಫ್ ಹಾರ್ಡ್ ವರ್ಕ್. ಇವತ್ತು ಈ ಸ್ಕ್ರೀನ್ ಮೇಲೆ ಏನು ಬಂದಿದೆ, ಇಟ್ ಈಸ್ 13 years ಆಫ್ ಹಾರ್ಡ್ ವರ್ಕ್. ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾನೆ. ಲೈಕ್ ಯುನೋ ಇಟ್ ಈಸ್ ಲೈಕ್ ಯುನೋ ಫುಲ್ ಕಂಪ್ಲೀಟ್ ನಿದ್ದೆ ಇಲ್ಲ, ಮತ್ತು ಊಟ ಮಾಡ್ತಾ ಇರಲಿಲ್ಲ, ಏನೂ ಇಲ್ಲ. ಸೊ ಹಾಗಾಗಿ like you know I am unable to express, and to be frank ನನಗೇನು ಹೇಳಿರಲಿಲ್ಲ ಪ್ರಿಪೇರ್ ಆಗಿ ಬರಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ಆಲ್ ಆಫ್ ಸಡನ್ ಆ್ಯಂಕರಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸ್ವಲ್ಪ ನರ್ವಸ್ ಅಂತೂ ಆಗ್ತಿದೆ ಆಫ್ಟರ್ ಸೀಯಿಂಗ್ ಸೋ ಮೆನಿ ಪೀಪಲ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಟು ಕಮ್ ಹಿಯರ್ ಅಂಡ್ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ನಾನು ಕೇಳಿರ್ತೀವಲ್ಲ, ಅವ್ರ ಜೊತೆಗೆ ಸಿನಿಮಾ ಮಾಡಿ ನೋಡು ಅನ್ನೋದು ಒಂದೊಂದು ಗಾದೆನೂ ಇದೆ. ಒಂದು ಸಿನಿಮಾ ಮಾಡೋದು ಅಷ್ಟೇನು ಈಸಿ ಅಲ್ಲ. ಅದೇ ರೀತಿ ಆ ಶಾರ್ಟ್ ಫಿಲಿಮ್ ಮಾಡೋದು ಇನ್ನೂ ಕಷ್ಟ ಇದೆ. ಯಾಕಂದ್ರೆ ಸಿನಿಮಾ ಅಂದರೆ ಅದಕ್ಕೆ ಅಂತ ಒಂದು ಟೀಮ್ ಇರ್ತಾರೆ, ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಪ್ರೊಫೆಷನಲ್ ಟೀಮ್ ಇರ್ತಾರೆ, ಪ್ರೊಡ್ಯೂಸರ್ ಸಿಕ್ಕಿರ್ತಾರೆ. ಆ ಎಕ್ಸ್ಪೀರಿಯನ್ಸಲ್ಲಿ ದೇ ಸಮ್ ಹೌ ಡೂ ಇಟ್. ಬಟ್ ಸ್ಟಿಲ್ ಶಾರ್ಟ್ ಫಿಲಿಮ್ ಮಾಡಿ ಬರಬೇಕು ಅನ್ನೋದು ತುಂಬ 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 ಕಷ್ಟ. ಬಿಕಾಸ್ ಅವ್ರಿಗೆ ಫಂಡ್ಸ್ ಇರೋದಿಲ್ಲ, ಟೀಮ್ ಕರೆಕ್ಟಾಗಿ ಸೆಟ್ ಆಗಲ್ಲ. ಅದು ಇಷ್ಟು ಪ್ರೊಫೆಷನಲ್ ಆಗಿ ಮಾಡಿ ತೋರಿಸ್ಬೇಕು ಅಂದರೆ ದೇ ನೀಡ್ ಎ ಲಾಟ್ ಆಫ್ ಸಪೋರ್ಟ್ ಫ್ರಮ್ ಆಲ್ ದ ಟೀಮ್ ಪೀಪಲ್. ಸೊ ಆ ರೀತಿಯಾಗಿ ಈ ಒಂದು ಚಿತ್ರ ನಿಯತಿ ಫ್ರಮ್ ಸಂದೀಪ್ ರಾಮಚಂದ್ರ ಇಸ್ ಒನ್ ಆಫ್ ದ ಬೆಸ್ಟ್ ಶಾರ್ಟ್ ಫಿಲ್ಮ್ ವಿಚ್ ಐ ಹ್ಯಾವ್ ವರ್ಕ್ಡ್ ವಿತ್ ಅ ವೆರಿ ಗುಡ್ ಟೀಮ್. ಇದಕ್ಕೆ ಮುಂಚೆ ನಮ್ಮ ಸ್ಟುಡಿಯೋಲ್ಲಿ ಪ್ರಹ್ಲಾದ್ ಅವ್ರ ಸಾಂಗ್ದು ಒಂದು ರಿವರ್ಸ್ ಸಾಂಗ್, ಪ್ರಹ್ಲಾದ್ ಬನ್ನಿ ಪ್ಲೀಸ್, ಒಂದು ರಿವರ್ಸ್ ಸಾಂಗ್ ನೀವು ನೋಡಿರ್ಬೋದು. ಒಂದು ಎಲ್ಲ ಫುಲ್ ಕಮಲಾಸನ್ ಮಾಡಿದ್ರು ಒಂದು ಸಾಂಗ್. ಸೊ ರಿವರ್ಸ್ ಅಲ್ಲೇ ಸಾಂಗ್ ಹೋಗ್ತಾ ಇರುತ್ತೆ. ಅದನ್ನ ಬಂದು ಇವರು ಪ್ರಹ್ಲಾದ್ ಅವ್ರು ಬಂದು ತುಂಬಾ ಚೆನ್ನಾಗಿ ಒಂದು ಸಾಂಗ್ ಅವರೇ ಮಾಡಿದ್ರು. ಅದನ್ನ ಅವಾರ್ಡ್ ಸಿಕ್ತು ಅನ್ಸುತ್ತೆ. ಸೊ ಅದರ ವರ್ಕ್ ನಡೀತಾ ಇತ್ತು. ಆ ಟೈಮಲ್ಲಿ ಐ ವಾಸ್ ನಾಟ್ ದಟ್ ಇಂಟ್ರಾಕ್ಟಿವ್ ವಿತ್ ಹಿಮ್. ಬರ್ತಾ ಇದ್ರು, ಮಾಡ್ತಾ ಇದ್ರು. ದೆನ್ ಸಡನ್ಲಿ ಈ ಫಿಲ್ಮ್ ಮಾಡಬೇಕಾದ್ರೆ ಒಂದು ಹಂಗೆ ಫ್ರೆಂಡ್ಶಿಪ್ ಬೆಳೆದು ಒಂದ್ಸಲ ಬಂದು ಕೇಳಿದ್ರು ಮಾಡ್ತೀರಾ ಅಂತ ಹೇಳಿದ್ರು. ದೆನ್ ಐ ಅಕ್ಸೆಪ್ಟೆಡ್ ಅಂಡ್ ಡನ್. ನನ್ನ ಬಗ್ಗೆ ಹೇಳ್ಕೊಬೇಕಂದ್ರೆ ನಾನು RS ಗಣೇಶ್ ನಾರಾಯಣನ್. ನಾನು ಈ ಚಿತ್ರದಲ್ಲಿ ಬಂದು ಒಂದು 25 ವರ್ಷ ಆಗಿದೆ. ಒಂದು 55 ಫಿಲ್ಮ್ಗೆ ಮ್ಯೂಸಿಕ್ ಮಾಡಿದ್ದೀನಿ. ಮೈ ಫಸ್ಟ್ ಮೂವೀಸ್ ಹಾರ್ಟ್ ಬೀಟ್ಸ್, ಮತ್ತು ಕಲಾಸಿ ಪಳ್ಯ, ನಲ್ಲ, ಸರ್ದಾರ, ರಾಕಿ, ರೀಸೆಂಟಾಗಿ ದಮಯಂತಿ, ಟೈಸನ್, ಪೈಪೋಟಿ, ಆ ಕರಲ್ ರಾತ್ರಿ, ಉಸಿರು ಒಂದು ಚಿತ್ರ ರಿಲೀಸ್ ಆಗಿದೆ. ಸೊ ಅಲಾಂಗ್ ವಿತ್ ಮೈನ್ ಸ್ಟ್ರೀಮ್ ಸಿನಿಮಾಸ್ ಐ ಆಲ್ವೇಸ್ ಲೈಕ್ ಟು ವರ್ಕ್ ವಿತ್ ಅ ನ್ಯೂ ಟೀಮ್ ಸೆಟ್ ಆಫ್ ಪೀಪಲ್. ಬಿಕಾಸ್ ಒಂದು ಡ್ರೀಮಲ್ಲಿ ಇರ್ತಾರೆ, ಒಂದು ಏನೋ ಒಂದು ಆ ಡ್ರೀಮ್ನ ರಿಯಾಲಿಟಿ ಮಾಡಬೇಕಂತ ಒಂದು ಇರ್ತಾರೆ. ಸೊ ಅದನ್ನ ಇನ್ ವಾಟ್ ವೇ ಐ ಕ್ಯಾನ್ ಹೆಲ್ಪ್ ದಮ್ ಔಟ್ ವಿತ್ ಮೈ ಮ್ಯೂಸಿಕ್ ಅನ್ನೋದನ್ನೇ ನಾನು ಆಲ್ವೇಸ್ ಐ ಯೂಸ್ ಟು ವರ್ಕ್ ವಿತ್ ದೆಮ್. ಆ ರೀತಿ ಒಂದು ನನ್ನ ಜರ್ನಿಯಲ್ಲಿ ವೆರಿ ಗುಡ್ ಟೀಮ್ ಐ ಶುಡ್ ಸೇ. ಆಲ್ ದ ಪೀಪಲ್ ಹ್ಯಾವ್ ಸಪೋರ್ಟೆಡ್ ರಿಯಲಿ ವೆಲ್. ವಿ ಹ್ಯಾಡ್ ವೆರಿ ಗುಡ್ ನಂಬರ್ ಆಫ್ happy days while we are having the dubbing recordings and all the editing work ಆಗ್ತಾ ಇರೋದು. Plus I should tell more about Prahlad also, one of the finest actor. I wish him more success and more opportunities for him in the coming years into the mainstream cinema. And DK, what's his name? Comedian. He has a very good future as a comedian, I would say. Definitely he has a timing. ಯಾಕಂದ್ರೆ ಒಂದು ಕಾಮಿಡಿಯನ್ಗೆ ಒಂದು ಟೈಮಿಂಗ್ ಬೇಕು. ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯ್ತು ಆ ಪರ್ಟಿಕ್ಯುಲರ್ ಟೈಮಿಂಗು. ಆಮೇಲೆ ಓವರ್ ಆಲ್ ಆಗಿ ದಿಸ್ ಇಸ್ ಅ ಟ್ರೂ ಇನ್ಸಿಡೆಂಟ್. ಅದನ್ನ ನೀವು ಲಾಸ್ಟ್ ಅಲ್ಲಿ ನೋಡಿರ್ತೀರ. ಇಟ್ ಇಸ್ ಹ್ಯಾಪನ್. ಅದ್ರ ಬಗ್ಗೆ ತುಂಬಾ ಹೇಳ್ತಾರೆ. ಅದಲ್ಲ ಸ್ಟೋರಿ ಏನೇ ಆಗಿದ್ರು ಕೂಡ ದ ಪ್ಲೇಸ್ಮೆಂಟ್ ಆಫ್ ದ ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ ಅಂತ ಹೇಳ್ತೀವಲ್ಲ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಚಿತ್ರದಲ್ಲಿ ಐ ಹ್ಯಾವ್ ಸೀನ್ ದಟ್ ಇನ್ ಅ ಮೋರ್ ಪ್ರೊಫೆಷನಲ್ ವೇ ಇಟ್ಸ್ ಬೀನ್ ಡನ್. ಯಾಕಂದ್ರೆ ಒಂದು ಎಮೋಷನ್ ಹೋಗ್ತಾ ಇರುತ್ತೆ, ಅದನ್ನ ಸಡನ್ ಕಟ್ ಮಾಡಿ ಇನ್ನೊಂದು ಎಮೋಷನ್ ಹೋಗಿರ್ತಾರೆ. ಆ ಎಮೋಷನ್ ಹೋದಾಗ ಹಳೇದ್ ಮರ್ತ್ಬಿಡ್ತೀವಿ, ಆ ಪ್ರೆಸೆಂಟ್ ಅಲ್ಲಿ ಇರ್ತೀರಾ. ಮತ್ತೆ ಆ ಎಮೋಷನ್, ಒಂದು ಹಾರರ್ ಎಮೋಷನ್ ಹೋಗುತ್ತೆ, ಮತ್ತೆ ಕಟ್ ಆಗುತ್ತೆ, ಮತ್ತೆ ಇನ್ನೊಂದು ಎಮೋಷನ್ ಹೋಗಿರ್ತಾರೆ. ಸೊ ಯುಲ್ ಬಿ ಇನ್ ದಟ್ ಎಮೋಷನ್. ಸೊ ಇಟ್ಸ್ ವೆರಿ ಗುಡ್ ಟು ಹೋಲ್ಡ್ ದ ಆಡಿಯನ್ಸ್ ಇನ್ ಡಿಫ್ರೆಂಟ್ ಸ್ಟೇಜಸ್. ಇದೇ ರೀತಿಯಾಗಿ ಅವರು ಮೈನ್ ಸ್ಟ್ರೀಮ್ ಸಿನಿಮಾಲ್ಲೂ ಒಳ್ಳೊಳ್ಳೆ ಸ್ಕ್ರೀನ್ ಪ್ಲೇ ಮಾಡಿ ಒಳ್ಳೆ ಸಕ್ಸಸ್ ಆಗಲಿ ಅಂತ ನಾನು ಕೇಳ್ತೀನಿ. Every movie or every short film or every work I do, I keep learning so many things from the team. Okay. ಭಾವಾಗ ಒಂದ್ಸಲಿ ಹೇಳಿದ್ದೆ ಸಂದೀಪ್ ಬಗ್ಗೆ. ಸಂದೀಪ್ ಅಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ಏನು ಅಂದರೆ ಒಂದು ಪೇಷನ್ಸ್. ನೆವರ್ ಐ ಹ್ಯಾವ್ ಸೀನ್ ಇನ್ ಒಂದು ಕೋಪ. ನಾವು ಡೈರೆಕ್ಟರ್ ಅಂದ ತಕ್ಷಣ ನಾವು ಎಷ್ಟೊಂದು ಡೈರೆಕ್ಟರ್ಸ್ ನೋಡಿರ್ತೀವಿ, ತುಂಬ ಕೋಪ, ಸೆಟಲ್ ಕೋಪ, ಬೈಯೋದು, ಯಾರ ಕೆಲಸ ಮಾಡಿಲ್ಲ ಅಂದರೆ ಅವ್ರ ಬಗ್ಗೆ ಕೋಪ ಮಾಡ್ಕೊಳ್ಳೋದೆಲ್ಲ ಇರುತ್ತೆ. ಮ್ಯಾನ್ ಆಫ್ ಪೇಷನ್ಸ್ ಅಂದರೆ ಸಂದೀಪ್.
ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸ್ಕಿಲ್ ಯು ಶುಡ್ ಲರ್ನ್ ಆಸ್ ಅ ಲೀಡರ್. ಯಾಕಂದ್ರೆ ಒಂದು ಲೀಡರ್ ಹೆಂಗಿರ್ಬೇಕು ಅಂದ್ರೆ ಎಷ್ಟೇ ಏನೇ ಒಂದು ಡಿಫಿಕಲ್ಟೀಸ್ ಬಂದ್ರು ಕೂಡ, ಏನೇ ಒಂದು ಕೆಲಸ ಮುಂದೆ ಹೋಗ್ತಿಲ್ಲ ಅಂದ್ರೂ ಕೂಡ ಅದನ್ನ ಟೀಮ್ ಇಂದ ಕೆಲಸ ತಗೊಳ್ಬೇಕು ಅನ್ನೋದು ಬಂದು ಇಟ್ಸ್ ನಾಟ್ ಪ್ಲಾನ್ಡ್ ಅಂಡ್ ಡನ್, ಇಟ್ಸ್ ಇನ್ಬಿಲ್ಟ್ ಐ ಥಿಂಕ್ ಫಾರ್ ಹಿಮ್. ನೆವರ್ ಐ ಹ್ಯಾವ್ ಸೀನ್ ಹಿಮ್ ಯಾವುದೋ ಒಂದು ಕೋಪಿಸ್ಕೊಳ್ಳೋದು ಯಾರ ಬಗ್ಗೆ. ಮೋಸ್ಟ್ ಆಫ್ ದ ಟೈಮ್ ನಮ್ಮ ಸರವಣನ್ ಸರ್ ಅವ್ರ ಜೊತೆಗೆ ಇಂಟ್ರಾಕ್ಷನ್ಸ್ ನಡೀತಾ ಇರುತ್ತೆ, ನಾನು ನೋಡ್ತಾ ಇರ್ತೀನಿ. ಬಟ್ ವೆನ್ ಎವರ್ ದೋಸ್ ಇಂಟ್ರಾಕ್ಷನ್ಸ್ ಹ್ಯಾಪನ್ಸ್, ಈವನ್ ಸಮಟೈಮ್ಸ್ ಐ ಮೈಸೆಲ್ಫ್ ಗೆಟ್ ಟೆನ್ಸ್. ಸಮಟೈಮ್ಸ್ ನಾನು ಯಾರನ್ನೂ ಬೈಯೋದಿಲ್ಲ, ಬಟ್ ಸಮಟೈಮ್ಸ್ ವಿ ಗೆಟ್ ಟೆನ್ಸ್, ಸಮ್ ವರ್ಕ್ ಇಸ್ ನಾಟ್ ಹ್ಯಾಪನಿಂಗ್. ಬಟ್ ಐ ಯೂಸ್ ಟು ಥಿಂಕ್, ಓಕೆ, ವೈ ನಾಟ್ ಐ ಆಲ್ಸೋ ಟ್ರಾನ್ಸ್ಫಾರ್ಮ್ ಲೈಕ್ ಸಂದೀಪ್ to take many things, because life will ella stress agi now we are losing so many things. Sometimes we lose relationships also. But if you want to learn something from Sandeep ant helidre, it's his patience. And I really wish him more and more success. Is my childhood friend Preeti Ashok anta. She's a dentist by profession, and the song what you have heard is very awesome. And she's an instant writer, I would say. Namma group, school group alli ಒಂದು 30 ಜನ ಇದೀವಿ. ಬರ್ಡೇ ಬಂದಾಗ ಅವ್ರವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ನ ಇಮಿಡಿಯೇಟ್ ಆಗಿ ಒಂದು ಪೋಯಮ್ ಬರೆದ್ಬಿಟ್ಟು ಕಳಿಸ್ಬಿಡ್ತಾರೆ. ವಿತಿನ್ 1 minute. ಇವಾಗ 2 minutes ಮ್ಯಾಗಿ ಕೇಳಿದ್ದೀರಾ, 2 minutes ಅಲ್ಲಿ ಇವ್ರು ಪೋಯಮ್ ಬರೀತಾರೆ. ಸೊ ಆ ರೀತಿ. ಸೊ ಓಕೆ, ನಾನು ಮಾತುಗಳು ಕಮ್ಮಿ ಮಾಡ್ಕೊಂತೀನಿ. ಐ ಆಮ್ ರಿಯಲಿ ಎಕ್ಸೈಟೆಡ್ ಆಸ್ ಅ ಹೋಲ್ ಟೀಮ್, ಬಟ್ ಐ ವಾಂಟ್ ಟು ಶೇರ್ ಆಲ್ ಮೈ ಫೀಲಿಂಗ್ಸ್. ಐ ವಿಶ್ ಆಲ್ ದ ಟೀಮ್ ಮೆಂಬರ್ಸ್ ಅ ವೆರಿ 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 good journey into the cinema industry, for the all support what he is giving for the team, because every team needs a support. Okay, ಒಂದು ಸಪೋರ್ಟ್ ಬಂದ್ರೇನೆ ಅವ್ರಿಗೆ ಒಂದು ಜರ್ನಿ ಮುಂದೆ ಹೋಗುತ್ತೆ. ಆ ರೀತಿಯಾಗಿ he has been like a pillar to entire team. ನಮ್ಗೆ ಈ ಫಿಲಿಮಲ್ಲಿ ಕೆಲಸ ಮಾಡುವಂತ ಅಷ್ಟು ಜನಕ್ಕೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿ ನೆಕ್ಸ್ಟ್ ಒಂದು ಮೈನ್ ಸ್ಟ್ರೀಮ್ ಸಿನಿಮಾ ನೀವೆಲ್ಲ ಒಂದು ದೊಡ್ಡ ಥಿಯೇಟರ್ ಅಲ್ಲಿ, ಅದೇ ದೊಡ್ಡ ಪರದೆಯಲ್ಲಿ ಸಂದೀಪ್ ಮಾಡೋ ಫಿಲಿಮ್ ನೀವೆಲ್ಲ ನೋಡಬೇಕು, ಸಪೋರ್ಟ್ ಮಾಡಬೇಕು ಅಂತ ತಿಳ್ಕೊಂತೀನಿ. ನಿಯತಿಗೆ ಒಳ್ಳೆ ಒಂದು ಸಕ್ಸಸ್ ಸಿಗ್ಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಿಯತಿ ಸಿನಿಮಾ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಲ್ಲರದ್ದು ಹಾರ್ಡ್ ವರ್ಕ್ ಎದ್ದು ಕಾಣಿಸ್ತಾ ಇದೆ. ಇವ್ರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹೇಳಿದಾಗ ಒಂದು ಕತೆ ಹೇಳಿದ್ರು, ಅದ್ರ ಪ್ರಕಾರಕ್ಕೆ ನಾನು ಲಿರಿಕ್ಸ್ ಬರ್ತಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ, ಆ್ಯಂಡ್ ಐ ವಿಶ್ ಆಲ್ ದ ಟೀಮ್ ವಿತ್ ಸಕ್ಸಸ್. ಆ್ಯಂಡ್ ತುಂಬ ಇಷ್ಟ ಆಯಿತು ಅವ್ರ ಆ್ಯಕ್ಟಿಂಗು, ಆ್ಯಂಡ್ ಎಲ್ಲರದ್ದು ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಮುಂದಿನ ಕತೆ ಹೆಂಗೆ ಹೋಗುತ್ತೆ ಅಂತ ಕ್ಯೂರಿಯಸ್ ಆಗಿದೆ, ಆ್ಯಂಡ್ ಎಲ್ಲರೂ ಕ್ಯೂರಿಯಸ್ ಆಗಿರ್ತಾರೆ ಅಂತ ಅನಿಸುತ್ತೆ. ಓಕೆ, ಇನ್ನು ಮೈ ಬೆಸ್ಟ್ ವಿಶಸ್ ಆ್ಯಂಡ್ ಲೆಟ್ ಇಟ್ ಹ್ಯಾಪನ್. ಎಲ್ಲರೂ ಇಲ್ಲಿ ಬಂದು ನಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಫಸ್ಟ್ಲಿ ನಾನು ನಮ್ಮ ಪಲ್ಲಕ್ಕಿ ಸರ್ಗೆ ಥ್ಯಾಂಕ್ ಯು. ನಾವು ಏನೇ ತಪ್ಪು ಮಾಡಿದ್ರು, ನಾವು ಹೆಂಗೆ ಎಷ್ಟೇ ಎಡುವುದ್ರು ಅದನ್ನು ತಿದ್ದಿ ಬುದ್ಧಿ ಕಲಿಸಿ ಇಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ. ಬಟ್ ನಮ್ಮ ಅಪ್ಪ ಬಂದಿದ್ದಾರೆ, ನಮ್ಮ ಮಮ್ಮಿ ಹೊರಗಡೆ ಇದ್ದಾರೆ, ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಿಂತಿರೋದಕ್ಕೆ ಅವರೇ ಕಾರಣ. ಸ್ವಲ್ಪ ನರ್ವಸ್ ಆಗಿದ್ದೀನಿ, ನನಗೆ ಮಾತಾಡೋದು ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಬ್ಲ್ಯಾಂಕು ಆಗಿದ್ದೀನಿ. ಲಾಸ್ಟ್ ಟೈಮ್ ಕೂತ್ಕೊಳ್ಳಿ, ಸರಿ ಹೋಗುತ್ತೆ. ಕೂತ್ಕೊಂಡ್ರು ಬರಲ್ಲ, ಸ್ವಲ್ಪ ನರ್ವಸ್ ಆಗಿದ್ದೀನಿ. ಆ್ಯಂಡ್ ಫಸ್ಟ್ಲಿ ನನ್ನ ಭಾವಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ನಾವು ಎಷ್ಟೇ ಶಾರ್ಟ್ ಫಿಲಮ್ ಮಾಡಿದ್ರು ಅದನ್ನು ನೀಟಾಗಿ ಆಡಿಯನ್ಸ್ಗೆ ತಲುಪಿಸೋ ಪ್ರಯತ್ನ ನಮ್ಮ ಭಾವ ತುಂಬ ಹೆಲ್ಪ್ ಮಾಡಿ ಇಲ್ಲಿವರೆಗೂ ಮಾಡಿದ್ದಾರೆ. ಸ್ವಲ್ಪ ನಾನು ಹಂಗಿಂಗ್ ಮಾತಾಡ್ತೀನಿ, ನನಗೆ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ನರ್ವಸ್ ಆಗಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ದ ಫಸ್ಟ್ ಥಿಂಗ್ ಐ ಶುಡ್ ಥ್ಯಾಂಕ್ ಇಸ್ ಗಿರೀಶ್, ಬಿಕಾಸ್ ವಿ ಸ್ಟಾರ್ಟೆಡ್ ವಿತ್ ಗಿರೀಶ್. ಅವನು ನಾನು ಕೂತ್ಕೊಂಡು ಈ ಶಾರ್ಟ್ ಫಿಲಮ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಈ ಶಾರ್ಟ್ ಫಿಲಮ್ ಬಂದ್ಬಿಟ್ಟು ಬೇಸ್ಡ್ ಆನ್ ಟ್ರೂ ಸ್ಟೋರಿ. ಇದು ಕಲ್ಲೈಪಟ್ಟು ಅಂತ ಒಂದು ಪ್ಲೇಸಲ್ಲಿ ಒಂದು ಬರ್ಡೇಯಲ್ಲಿ ಒಂದು ಹುಡುಗಿದು ಸಾವಾಗುತ್ತೆ. ಅದ್ರ ಬೇಸ್ಡ್ ಇದೊಂದು ಸ್ಟೋರಿ, ಅದ್ರದ್ದು ಆ ಇನ್ಸಿಡೆಂಟ್ ಬೇಸ್ಡ್ ಒಂದು ಸ್ಟೋರಿ. ಇದು ಫಸ್ಟ್ ಅಟೆಂಪ್ಟ್ ಅಲ್ಲ, ಇದು ಸೆಕೆಂಡ್ ಅಟೆಂಪ್ಟ್ ಅಲ್ಲ, ದಿಸ್ ಇಸ್ ಥರ್ಡ್ ಅಟೆಂಪ್ಟ್. 2 ಸತಿ ಒಂದು ಶಾರ್ಟ್ ಫಿಲಮ್ನ ಮಾಡಿ ಅಟೆಂಪ್ಟ್ ಮಾಡಿ ಫೇಲ್ ಆಗಿ ಅದರಿಂದ ಮತ್ತೆ ಕಲಿತು ಮತ್ತು ಪುನಃ ಫೇಲ್ ಆಗಿ ಅದರಲ್ಲೂ ಮತ್ತೆ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡಿಕೊಂಡು ಈಗ ಈ ಶಾರ್ಟ್ ಫಿಲಮ್ ಬಂದಿದೆ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಲ್ಲಿ ಬಂದು ಎಲ್ಲರನ್ನೂ ಥ್ಯಾಂಕ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟು ಲವ್ ಅಂಡ್ ಸಪೋರ್ಟ್ ಕೊಡ್ತಾ ಇದ್ದೀರಾ. ಆ್ಯಂಡ್ ಅಗೇನ್ ಪ್ರಹ್ಲಾದ್, ನಮ್ಮ ಶಾರ್ಟ್ ಫಿಲಮ್ ಬಿಗ್ಗೆಸ್ಟ್ ಅಸೆಟ್ಟು. ಅದು ಎಲ್ಲದಕ್ಕಿಂತ ಮೇಲೆ ನಮ್ಮ ಗಣೇಶ್ ಸರ್, ನಾವು 10% ಕೇಳಿದ್ರೆ ಒಂದು 100% ಕೊಡ್ತಾರೆ. ಅವರು ಸಾಂಗ್ ಇಷ್ಟೆಲ್ಲ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವ್ರ ಹತ್ರ ಕುತ್ಕೊಂಡು ಅವ್ರು ಮಾತಾಡೋಷ್ಟು ದೊಡ್ಡವನಲ್ಲ, ಯಾಕಂದ್ರೆ ಅವ್ರು ತುಂಬ ಲೆಜೆಂಡ್. ಅವರು 25 years ಆಗಿದೆ ಅವ್ರು ಬಂದು. ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ್ಯಾಟ್ ಫಸ್ಟ್, ಆ್ಯಂಡ್ ವಿ ಶುಡ್ ಅಪ್ಲೋಡ್ ಫಾರ್ ದ್ಯಾಟ್ ಥಿಂಗ್. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಇಂಥ ಮ್ಯೂಸಿಕ್ ಡೈರೆಕ್ಟರ್ಸು ಮಿಸ್ ಆಗಬಾರ್ದು, ಇವ್ರು ಮತ್ತೆ ಕಮ್ ಬ್ಯಾಕ್ ಕೊಡ್ಬೇಕು ಸರ್ ನೀವು ಮ್ಯೂಸಿಕಲ್ಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಅಗೇನ್ ಸಾಬು ಮದಕರಿ ಅಂತ,
ನನ್ನ ಎಲ್ಲ ನಂದು ಈಗ ಪಂಚಿಂಗ್ ಬ್ಯಾಗ್ ಆ್ಯಕ್ಚುಲಿ ಸರ್ ಹೇಳೋದು ಪೇಷನ್ಸ್ ಅಂತ, ಸುಮಾರು ಜನ ನಕ್ಕಿದ್ರು, ನಂಗೆ ಗೊತ್ತು, ಅವ್ರಿಗೆಲ್ಲರಿಗೂ ಗೊತ್ತು ನನ್ನ ಪೇಷಂಟ್ ಅಲ್ಲ ಅಂತ. ಬಟ್ ನನ್ನ ಪಂಚಿಂಗ್ ಬ್ಯಾಗ್ ಅವನು, ನನ್ನೆಲ್ಲ ಕಷ್ಟನೂ ನಂದೆಲ್ಲ ಕೋಪನೂ ಅವನೊಬ್ಬನೇ ತೊಗೊಳೋದು. ಅವನನ್ನು ಎಷ್ಟು ಗೋಳೈಕೊಂತೀನೋ ಗೊತ್ತಿಲ್ಲ, ಬಟ್ ಈ ಶಾರ್ಟ್ ಫಿಲಮ್ ನನಗಿಂತ ಜಾಸ್ತಿ ಬೆವರು ಸುರಿಸಿ ದುಡ್ದಿದ್ದಾನೆ. ಅವನನ್ನು ಎಂಕರೇಜ್ ಮಾಡ್ಬೇಕು ನೀವೆಲ್ಲರೂ. ಈಸ್ ಎ ವೆರಿ ಗುಡ್ ಆರ್ಟಿಸ್ಟ್. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾನೆ. ಅಟ್ ದ ಸೇಮ್ ಟೈಮ್ ರಚನ್, ನಾನು ಒಂದೇ ಒಂದು ಜಗಳೂರು ಅನ್ನೋ ಒಂದು ಇನ್ಸಿಡೆಂಟ್ ನಮ್ಮ ಪಲ್ಲಕ್ಕಿ ಸರ್ ಕರೆದಿದ್ರು. ಅಲ್ಲಿ ನಾನು ಸುಮ್ಮನೆ ಹಿಂಗೆ ರಚ್ಚು ಕೇಳ್ದೆ, ಹಿಂಗೆ ಒಂದು ಸಿನಿಮಾಟೋಗ್ರಫಿ ಮಾಡ್ತೀಯ ರಚ್ಚು ಅಂತ ಕೇಳಿದ್ದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿದೆ. ನನ್ನ ಶಾರ್ಟ್ ಫಿಲ್ಮಿಗೆ ಬಂದು ಹೆಲ್ಪ್ ಮಾಡಿ ತುಂಬ ಸಪೋರ್ಟ್ ಮಾಡಿದ್ದಾನೆ. ಸೊ ಥ್ಯಾಂಕ್ ಯು ರಚ್ಚು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮ್ಯಾಮ್, ಪ್ರೀತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯುವರ್ ಲಿರಿಕ್ಸ್ ವಾಸ್ ಫ್ಯಾಂಟಾಸ್ಟಿಕ್. ಪ್ರತಿಯೊಂದು ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ವಿ ಜಸ್ಟ್ ಲವ್ಡ್ ಇಟ್. ಇಟ್ ಹಸ್ ಕಮ್ ಗ್ರೇಟ್. ಆ್ಯಂಡ್ ರೇವತಿ, ನನ್ನ ಚೈಲ್ಡ್ಹುಡ್ ಫ್ರೆಂಡು. ಆ್ಯಂಡ್ ಮನೋಹರ ಇಸ್ ಮಿಸ್ಸಿಂಗ್. ಬಂದಿದ್ದಾನ? ಹಾಂ, ಯಾವಾಗಲೂ ಲೇಟಾಗೆ ಬಂದವನು. ಸೊ ಅವರಿಬ್ಬರು ಆ್ಯಕ್ಚುಲಿ ನಂದು ಇಂಗ್ಲೀಷ್ ಏನಾದರೂ ಮಿಸ್ಟೇಕ್ಸ್ ಆದರೆ ರೇವತಿ ಹೆಲ್ಪ್ ಮಾಡೋದು, ಕನ್ನಡದಲ್ಲಿ ಏನೋ ಮಿಸ್ಟೇಕ್ ಆದರೆ ಮನೋಹರ ಹೆಲ್ಪ್ ಮಾಡ್ದ. ಅವನು ಆಕ್ಸಿಡೆಂಟ್ ಸೀನಲ್ಲಿ ಒಂದರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಪಾರ್ಟ್ ರೆಡಿ ಆಗಿದೆಯಾ ಏನು? ನೆಕ್ಸ್ಟ್ ಪಾರ್ಟ್ ರೆಡಿ ಇದೆ, ಬಟ್ ಪ್ರೊಡ್ಯೂಸರ್ ಬೇಕು, ಸಪೋರ್ಟ್ ಮಾಡಿ. ಆಮೇಲೆ ಈ ಶಾರ್ಟ್ ಫಿಲಮ್ ಎಲ್ಲಿ ಸಿಗ್ತಾ ಇದೆ ಅಂದ್ರೆ ಎಲ್ಲಿ ಸ್ಟ್ರೀಮ್ ಆಗ್ತಾ ಇದೆ? ಯಾವ ಇದರಲ್ಲಿ? ಸರ್, ಇದು ಯೂಟ್ಯೂಬ್ ಅದೇ ಯಾವ ಯೂಟ್ಯೂಬ್? ಆಕ್ಚುಲಾಗಿ ಇದು ಫೆಸ್ಟಿವಲ್ ಆದ್ಮೇಲೆ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಅದೇ ನೆಕ್ಸ್ಟ್ ಪಾರ್ಟ್ ರೆಡಿ ಇದೆ ಸರ್. ಅದೇ ಅದು ಆಕ್ಚುಲಾಗಿ ಒಂದು ದೊಡ್ಡ ಸಬ್ಜೆಕ್ಟ್, ಮೇನ್ ಫಿಲಮ್ ಸಬ್ಜೆಕ್ಟ್ ಅಲ್ಲಿ ಒಂದು ಸಣ್ಣ ಎಪಿಸೋಡ್ ಅದು, ಅದನ್ನ ಶೂಟ್ ಮಾಡಿದೀವಿ. ಮೇ ಬಿ ಪ್ರೊಡ್ಯೂಸರ್ ಸಿಕ್ಕಿದ್ರೆ ನಾವು ಬರ್ತೀವಿ. ಎಷ್ಟು ದಿವಸ ಶೂಟ್ ಮಾಡಿದ್ರಿ ಸರ್? ಇದು ಆಕ್ಚುಲಾಗಿ 38 ಡೇಸ್ ಶೂಟ್ ಮಾಡಿದ್ವಿ ಸರ್. 38 ಡೇಸ್. ಆಕ್ಚುಲಾಗಿ ಒಂದು ದೊಡ್ಡ ಸಿನಿಮಾನೇ ಮಾಡ್ಬೋದಾಗಿತ್ತು, ನಮ್ಗೆ ಗೊತ್ತು ಸರ್, ಬಟ್ ಆದರೆ ತುಂಬ ಅಬ್ಸ್ಟ್ಯಾಕಲ್ಸ್ ಇತ್ತು, ಅದನ್ನೆಲ್ಲ ಎದುರಿಸಿ ಮಾಡಿದ್ದೀವಿ ಸರ್. ಹಾರ್ಡ್ ಬೇರೆ ಹಾಕಿದಿರಲ್ಲ? ಹಾಂ ಹೌದು ಸರ್, ಹಾಡು ನಮ್ಮ ಗಣೇಶ್ ಸರ್. ಆಲ್ಮೋಸ್ಟ್ ಅರ್ಧ ಫಿಲಮ್ ತರನೇ ಆಗಿದೆ ಸರ್. ಅರ್ಧ ಫಿಲಮ್ ತರನೇ ಮಾಡಿದ್ದೀರ? ಹೌದು ಸರ್, ಹೌದು ಸರ್. ಆ್ಯಕ್ಚುಲಾಗಿ ಇದು ಶಾರ್ಟ್ ಫಿಲಮ್ ಅಂತ ಮಾಡಿಲ್ಲ, ಫಿಲಮ್ ಅಂತ ಅಂದ್ಕೊಂಡೆ ಮಾಡಿದ್ವಿ. ಮಿಸ್ಟೇಕ್ಸ್ ಇದೆ, ಬಟ್ ಆದರೂ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಮುಂದೆ ಬರ್ತೀವಿ ಸರ್. ಈಗ ಅದು ಮಗು ಒಂದು ಕಾಣಿಸೋದಲ್ವಾ ಸಿನಿಮಾ ಸರ್? ಮಗು ಒಂದು ಕಾಣಿಸೋದು, ಅದು ಹೇಗೆ ಸರ್ ಕನೆಕ್ಟ್ ಆಗುತ್ತಾ? ಯಾಕಂದ್ರೆ ದೊಡ್ಡವರು ಇದಾಗಿರೋದಲ್ವಾ, ಲೇಡಿ ಮಾಡ್ಕೊಂಡಿರ್ತೀವಿ, ಬಟ್ ಅಲ್ಲಲ್ಲಿ ಮಗು ಕಾಣಿಸ್ಕೊಳ್ತಾ ಇತ್ತು. ಅದು ಕನೆಕ್ಟ್ ಆಗುತ್ತಾ ಹೇಗೆ ಸಿನಿಮಾಗೆ, ಅಥವಾ ಏನಾದ್ರು ತಲೆಗೆ ಹುಳಕ್ ಬಿಡಕ್ಕೆ ಆ ಥರ? ಇಲ್ಲ ಮೇಡಮ್, ಅದು ಮೇನ್ ಸ್ಟ್ರೀಮ್ ಅಲ್ಲಿ ಒಂದು ದೊಡ್ಡ ಸಬ್ಜೆಕ್ಟ್ ಅದು, ಅದನ್ನೇ ಟು ಬಿ ಕಂಟಿನ್ಯೂಡ್. ಇಲ್ಲಿ ಒಂದು ಎಲ್ಯೂಷನ್ ಇದೆ, ಇನ್ನೊಂದು ಗೋಸ್ಟ್ ಇದೆ, ಎರಡನ್ನೂ ಇಂಟರ್ಕಟ್ ಅಲ್ಲಿ ಪ್ಲೇ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಮೇಡಮ್. ಸೊ ಎಲ್ಯೂಷನ್ ಬಂದ್ಬಿಟ್ಟು ಅದು ಅವಳ ಭ್ರಮೆ, ದೆವ್ವ ಅನ್ನೋದು ಯಾರು ಅನ್ನೋದು ಅದು ನೆಕ್ಸ್ಟ್ ಪಾರ್ಟ್ ಅಲ್ಲಿ ರಿವೀಲ್ ಮಾಡ್ತೀವಿ. ಅಂದ್ರೆ ಅದು ನಿಜವಾಗ್ಲೂ ದೆವ್ವನ ಅಥವಾ ಎಲ್ಯೂಷನ್ ಅಂತ ಒಂದು ಸಣ್ಣ ಪ್ರಯತ್ನ. ಫಿಲ್ಮ್ ಲ್ಯಾಂಡಲ್ಲಿ ಬೆಳೆದು ಬಂದಿದ್ದೀವಿ, ಎಲ್ಲ ನೋವುಗಳನ್ನ ಕಂಡಿದ್ದೀವಿ, ಹತ್ತಿದ್ದೀವಿ, ಸಂತೋಷ ಪಟ್ಟಿದ್ದೀವಿ, ಅವಾರ್ಡ್ಗಳು ತಗೊಂಡಿದ್ದೀವಿ. ಈ ಎಲ್ಲ ದುಃಖಗಳ ನಡುವೆ ಈ ವಿಷಯ ಗೊತ್ತಿದ್ರೂ ನಾವು ಸೋಲ್ತೀವಿ ಗೆಲ್ತೀವಿ ಅನ್ನೋ ಆಸೆನ ಇಟ್ಕೊಳ್ದಿದೆ ಒಂದು ಶಾರ್ಟ್ ಮೂವಿನ ಇಷ್ಟು ಜನರ ಮುಂದೆ ಸ್ಕ್ರೀನ್ ಮೇಲೆ ತರೋದು ತುಂಬ ಕಷ್ಟದ ಕೆಲಸ. ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆಯೋ ಅಷ್ಟೇ ಕಷ್ಟ ಒಂದು ಶಾರ್ಟ್ ಮೂವಿ ಮಾಡೋದು ಇದೆ. ಒಳ್ಳೆ ಸಂಗೀತ ಇದೆ, ಕ್ಯಾಮ್ರಾ ವರ್ಕ್ ಇದೆ, ಪಾತ್ರವರ್ಗ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಸಿಗರೇಟ್ ಸೇರ್ತೀರಾ, ತುಂಬ ಕುಡಿತೀರಾ, ಪ್ರೀತಿ ಮಾಡ್ತೀರಾ, ತುಂಬ ಚೆನ್ನಾಗಿದೆ ಕತೆ. ಟು ಬಿ ಕಂಟಿನ್ಯೂಡ್ ಸಬ್ಜೆಕ್ಟ್ ಏನಿದೆ ಅಂತ ಗೊತ್ತಿದ್ದರೆ ಹೆಚ್ಚು ಮಾತಾಡೋಕ್ಕೆ ಗೊತ್ತಾಗಲ್ಲ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಸರ್, ಸಿನಿಮಾಟೋಗ್ರಫಿ ನೀವಿಲ್ಲದೆ ಸಿನಿಮಾ ಇರಲ್ಲ, ಲಿರಿಕ್ಸ್, ಇದು ಎಲ್ಲ ಕೈಗಳು ಸೇರಿದ್ರೇ ಒಂದು ಸಿನಿಮಾ ಅಂತ ಆಗೋದು. ಮತ್ತೆ ಹೇಳ್ತೀನಿ, ಶಾರ್ಟ್ ಮೂವಿ ಮಾಡೋದು ಒಂದೇ, ದೊಡ್ಡ ಸಿನಿಮಾ ಮಾಡೋದು ಒಂದೇ. ಪ್ರಾಸೆಸ್ ಎರಡಕ್ಕೂ ಅಷ್ಟೇ ಮಾಡಬೇಕಾಗತ್ತೆ, ಅಷ್ಟು ಕಷ್ಟಪಡಬೇಕಾಗತ್ತೆ. ತೆರೆ ಮೇಲೆ ತಂದಿದ್ದೀರಾ, ಶುಭವಾಗಲಿ, ದೊಡ್ಡ ಸಿನಿಮಾ ಆಗಲಿ, ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಬರಲಿ. ಪ್ರೊಡ್ಯೂಸರ್ ಹುಡುಗಿ, ಪ್ರೊಡ್ಯೂಸರ್ಗೆ ಹುಡುಕ್ಬೇಡಿ, ದೇವರೇ ಕಳಿಸ್ಕೊಡ್ತಾನೆ. ಒಳ್ಳೆ ಸಿನಿಮಾ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಾವೆಲ್ಲರೂ ಕೂಡ ಭ್ರಮೆಯಲ್ಲೇ ಬದುಕ್ತಾ ಇರೋದು. ಈ ಸಿನಿಮಾನೂ ಕೂಡ ಶಾರ್ಟ್ ಮೂವಿ ಇದೆ ಅಂದರೆ ಕಾಣುತ್ತೆ, ಇಲ್ಲ ಅಂದರೆ ಏನೂ ಕಾಣಲ್ಲ. ಅದೇ ಭ್ರಮೆ, ಇಲ್ಯೂಷನ್. ಇದನ್ನ ಇದೇನು ಶಾರ್ಟ್ ಮೂವಿ ಏನಿದೆ ಇದನ್ನ ಮಾಡಲಿಕ್ಕೆ ಸಂದೀಪ ಕಷ್ಟಪಟ್ಟಿದ್ದಾನೆ. ಅವನಿಗೆ ಇಲ್ಯೂಷನ್ ಅಲ್ಲ, ಅವ್ನು ಕನ್ಫ್ಯೂಷನ್. ಅವನಿಗೆ
ಮಾಡಕ್ ಹೋಗ್ತಾನೆ ನಿಂತ್ಕೋತಾನೆ, ಮಾಡ್ಬಿಡ್ತೀನಿ ಸರ್, ಈಗ ಸ್ವಲ್ಪ ದಿನ ಮಾಡ್ಬಿಡ್ತೀನಿ ಸರ್ ಅಂತಾನೆ ನಿಂತ್ಕೋತಾನೆ. ನಾವು ಅವನಿಗೆ ಹಿಂದ್ಗಡೆಯಿಂದ ಫುಲ್ ಬ್ಲೋ ಹೊಡೆದು ತಳ್ಳಿದ್ವಿ. ಅವನಿಗೆ ಭಾವ ಸಿಕ್ಕರು ಸಹ ಪಿಕ್ಚರ್ ನಾನೀಗ ಪ್ರೊಡ್ಯೂಸ್ ಮಾಡ್ಬಿಡ್ತೀನಿ ಸರ್ ಅಂತ ಹೇಳಿದಕ್ಕೆ ವಿಧಿ ಅಂತ ಹೆಸರಿಟ್ಟು, ಅದು ಹೋದ್ವಾರ ನೋಡಿದ್ರೆ ಒಂದು ಟೈಟಲ್ ಒಂದು ಬಂತು ಶಾರ್ಟ್ ಮೂವಿ ವಿಧಿ ಅಂತ. ಇಮಿಡಿಯೇಟಾಗಿ ನಿಯತಿ ಅಂತ ಡೈರೆಕ್ಟರ್ ಚೇಂಜ್ ಮಾಡಿಕೊಂಡ್ರು. ಆಮೇಲೆ ಇಲ್ಲಿರೋ ಪಾತ್ರ ಮಾಡಿರ್ತಕ್ಕಂಥವ್ರು, ಕ್ಯಾಮ್ರಾದವರು ಎಲ್ಲ ಕೂಡ ನಮ್ಮ ಜೊತೆಯಾಗಿ ಸಾಗಿ ಬಂದಂಥ ಹುಡುಗರು. ಗಿರೀಶ್ ವಜ್ರಗಿರಿ ಏನಿದ್ದಾರೆ, ಅದು ಮೈನ್ ಸ್ಟ್ರೀಮಲ್ಲಿ ದೊಡ್ಡ ಮಟ್ಟಕ್ಕೆ ಗುರ್ಸ್ಕೊಳ್ಳುವಂಥದ್ದು ಕ್ಯಾರೆಕ್ಟರ್ ಮಾಡೋವಂಥವ್ರು. ಮತ್ತೆ ಆಲ್ ಡಿವಿಷನ್ಸ್ ಇಂಥದ್ದು ಗೊತ್ತಿಲ್ಲ ನನಗೆ, ಎಲ್ಲ ಡಿವಿಷನ್ ಅವ್ರಿಗೂ ಕೂಡ ಗೊತ್ತು. ಸಾಬು ಏನಿದ್ದಾರೆ, ಅವರು ಕೂಡ ಎಲ್ಲ ವಿಷಯಗಳನ್ನ ಕಲ್ತ್ಕೊಂಡೆ ಆಮೇಲೆ ಬಂದಿದ್ದು. ಆಮೇಲೆ ಸಂದೀಪ್ನು ಕೂಡ ಅಷ್ಟೇ, ಆಮೇಲೆ ಮನೋಹರ ಅವನು ಕೂಡ ಅಷ್ಟೇ. ಎಲ್ಲರೂ ಕೂಡ ಇಲ್ಲಿ ನಮ್ಮ ಹತ್ರ ಬಂದಾಗ ಕಸ ಹೊಡೆಯೋದ್ರಿಂದ ಹಿಡಿದು, ಎಲೆಕ್ಟ್ರಿಕಲ್ ವರ್ಕಿಂದ ಹಿಡಿದು, ಮೇಕಪ್ ಇಂದ ಹಿಡಿದು, ಡೈಲಾಗ್ ಇಂದ ಹಿಡಿದು ಪ್ರತಿಯೊಂದನ್ನು ಕಲ್ತ್ಬಿಟ್ಟು ಆಮೇಲೆ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಬರ್ತಾರೆ. ಸೊ ಅದಕ್ಕೋಸ್ಕರ ಹುಡುಗರಿಗೆ ಇದೆಲ್ಲವೂ ಕೂಡ ಗ್ರಿಪ್ ಸಿಕ್ಕಿದೆ. ಆಮೇಲೆ ಇನ್ನೂ ಮಾಡಿಸ್ಬೋದಿತ್ತು ನಿರ್ದೇಶಕರಾಗಿ. ಗಿರೀಶನ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಬೋದಿತ್ತು. ರಚ್ಚು ಬೇರೆ ಒಂದ್ ಕಡೆ ಕ್ಯಾಮ್ರಾದಲ್ಲಿ ಇದ್ರು. ಸೊ ಅವ್ನು ಗಣೇಶ್ ನಾರಾಯಣ್ ಬ್ಯಾಕ್ಗ್ರೌಂಡ್ ಸ್ಕೋರು, ಸಾಂಗ್ ಅವರು ಕೂಡ ಅದ್ಭುತವಾಗಿ ಕೊಡ್ತಿದ್ದನ್ನೆಲ್ಲ ಇಟ್ಕೊಂಡು ಇನ್ನೂ ಅದ್ಭುತವಾಗಿ ಕಟ್ಕೊಡ್ಬೋದಿತ್ತು. ಇರೋದ್ರಲ್ಲಿ ಎಲ್ಲ ಸೇರಿ ಒಂದು ಸಾರಾ ಸಗಟಾಗಿ ನಿಯತಿ ಮಾಡಿದ್ದಾರೆ. ಅವ್ನು ಸ್ವಲ್ಪ ತುಂಬಾ ಬಿಗಿನಿಂಗ್ ಇಂಟ್ರೆಸ್ಟ್ ಆಗಿ ಕ್ಯಾರಿ ಆಗ್ತಾ ಹೋಗುತ್ತೆ. ಪಟ್ ಅಂತೇಳಿ ಒಂದ್ ಕಡೆ ಏನೋ ಚೂರು ಡ್ರಾಪ್ ಅನ್ಸುತ್ತೆ. ಆಮೇಲೆ ಕೊನೆಗೆ ಟು ಬಿ ಕಂಟಿನ್ಯೂಡ್ ಅಂದಾಗ ನಾನು ಪಕ್ಕದ ಸುಧಾಕರನ್ ನೋಡಿದೆ. ಸುಧಾ ಟು ಬಿ ಕಂಟಿನ್ಯೂಡ್ ಇದೆ ಕಣೋ, ಮತ್ತೊಂದು ಎಪಿಸೋಡ್ ಬರ್ಬೇಕಂತ. ಗುರುಗಳೇ ವೇಟ್ ಮಾಡೋಣ ಗುರುಗಳೇ ಅಂತ. ಸರಿ, ಎಲ್ಲ ಆಲ್ಮೋಸ್ಟ್ ನಟರಾಜ್ ದರ್ಬಾರೆ, ಗಿರೀಶ, ಸಾಬು, ಮನೋಹರ, ಸಂದೀಪ, ಸುಧಾ, ಈಗ ಎಲ್ಲ ಒಂದು ತಂಡನೇ ಇದೆ. ಬಟ್ ಎಲ್ಲರೂ ಕೂಡ ಕನಸುಗಳನ್ನು ಕಾಣ್ತಾ ಇದಾರೆ, ಆದ್ರೆ ಭ್ರಮೆಯ ಒಳಗಡೆ ಬದುಕ್ತಾ ಇದ್ದಾರೆ. ಕನಸುಗಳನ್ನ ನೀವು ಅದಕ್ಕೆ ಶ್ರಮವನ್ನ ವಹಿಸಿ ಮಾಡಿದ್ರೆ ನಿಜವಾಗ್ಲೂ ಅದ್ರ ಪ್ರತಿಫಲ ಸಿಗ್ತದೆ. ನಮ್ಮ ಹುಡುಗರು ಇನ್ನು ಭ್ರಮೆಯಲ್ಲೇ ಬದುಕ್ತಿದ್ದಾರೆ. ಆ ಭ್ರಮೆಯನ್ನು ಬಿಟ್ಟು ಆಚೆ ಬರ್ಬೇಕು. ಯಾಕೆಂದ್ರೆ ಈಗ ನಮಗೆ ಕೃತಕ ಬುದ್ಧಿಮತ್ತೆ ಶುರುವಾಗಿದೆ, AI ಟೂಲ್ ಶುರುವಾಗಿದೆ, ನಮಗೆ ಭಯ ಶುರುವಾಗಿದೆ. ನಮಗೀಗ ನಾವೆಲ್ಲ ಬ್ಯಾಸವಾಡಕ್ಕೆ ಹೋಗ್ಬೇಕು ಊರಿಗೀಗ ತೋಟಕ್ಕೆ, ಹಂಗ್ ಮಾಡಕ್ ಕೊಟ್ಟಿದ್ದೆ. ಅದಕ್ಕೆ ಬೇಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಏನೆಲ್ಲ ಕಟ್ಟಿಕೊಡ್ಬಹುದು ಅದನ್ನ ಬೇಗ ಕಟ್ಟಿ ಈ ಸಿನಿಮಾ ನಿಯತಿಯನ್ನ ಮುಗಿಸ್ಲಿ. ಪ್ರೊಡ್ಯೂಸರ್ ಹುಡುಕ್ತೀನಿ ಅಂತ ನಾನು 2 ತಿಂಗಳ ಹಿಂದೆನೇ ಅವನಿಗೆ ಹೇಳಿದ್ದೆ, ನೀನು ಬಜೆಟ್ ಬರೆದಿಡು, ಸ್ಟಾರ್ಟ್ ಮಾಡು ಅಂತ. ಅವ್ನು ಇಲ್ಲಿ ಬಂದ್ಬಿಟ್ಟು ಮೈಕಲ್ಲಿ ಹೇಳ್ದ, ಪ್ರೊಡ್ಯೂಸರ್ ಹುಡುಕ್ತಾ ಇದ್ದೀನಿ ಅಂತ. ನಾನು ಹೇಳಿದ್ದಲ್ಲ, ಇಲ್ಯೂಷನ್ ಅಲ್ಲ, ಕನ್ಫ್ಯೂಷನ್ ಇದ್ದಾನೆ ಅಂತ ಹೇಳಿದ್ದೆ. ಅಂದ್ರೆ ಪಕ್ಕದಲ್ಲಿ ಇಟ್ಕೊಂಡು ಹೆಂಗೆ ನಾವು ಮುಂದಕ್ಕೆ ಹೋಗ್ಬೇಕು ಅನ್ನೋದು ಅವನಿಗೆ ಗೊತ್ತಿಲ್ಲ. ದೊಬ್ಬಿದ್ರೆ ಹೋಗ್ತಾನೆ ಅಷ್ಟೇ, ಇಲ್ಲ ಅಂದ್ರೆ ಅಲ್ಲೇ ಇರ್ತಾನೆ. ಏನು ಗಿರೀಶ್ ಅಲ್ಲಿದ್ದ, ಅವಾಗ ಒಂದಿಷ್ಟು ಕಣ್ಣು ಜೋರ ಬಿಡೋದ್ರಿಂದ ಅವ್ನು ಮುಂದಕ್ಕೆ ಹೋಗಿದ್ದಾನೆ. ಹಿಂಗಾಗಿದೆ, ಇದೊಂದು ಒಟ್ಟಾರಾಗಿದೆ. ರಾಮಚಂದ್ರ ಸರ್ ಅವ್ರ ಅಪ್ಪ ತಂದೆಯವರಂತೂ ಮಾತಾಡೋದೇ ಇಲ್ಲ. ಅವ್ರಿಗೆ ಬಹಳ ಸಂತೋಷ ಆಗಿದ್ದೆ ಯಾವಾಗ ಅಂದ್ರೆ, ಸಂದೀಪ್ ಆರ್ ಅಂತ ಇತ್ತು ಅಷ್ಟೇ ಅವನ ಹೆಸರು. ನಾನು ಸಂದೀಪ್ ರಾಮಚಂದ್ರ ಅಂತ ಇಟ್ಟಾಗ ಅವ್ರ ತಂದೆಗೆ ಬಹಳ ಖುಷಿ ಆಯ್ತು. ಸಿನಿಮಾದಲ್ಲಿ ನನ್ನ ಹೆಸರನ್ನು ತಗೊಂಡು ಹೋಗ್ತಾನೆ ನನ್ನ ಮಗ ಅಂತ. ಅದು ಇಷ್ಟು ವರ್ಷ ಆದ್ಮೇಲೆ ಬಂದಿದೆ ಸರ್, ಬೇಗ ಆಗ್ಬೇಕಾಗಿತ್ತು. ಈಗ ಅವ್ರ ಅಮ್ಮಂದು ಒಂದು ಹೆಸರು ಎಲ್ಲ ಬಂದ್ಬಿಟ್ರೆ ಅಲ್ಲಿ ಕ್ಲಿಯರ್ ಆಯ್ತು. ಇದು ಟು ಬಿ ಕಂಟಿನ್ಯೂಡ್ ಏನಿದೆ, ಇದನ್ನ ದಯಮಾಡಿ ಕಂಟಿನ್ಯೂ ಮಾಡ್ಬಿಡೋ ಅಷ್ಟೇ ಕೇಳೋದು. ಎಲ್ಲ ಕಾತರರಾಗಿದ್ದಾರೆ. ಗಣೇಶ್ ನಾರಾಯಣ್ ಸರ್ಗೆ ಒಂದು ಅದ್ಭುತವಾದ ಕೆಲಸ, ಅದು ನಿಜವಾಗ್ಲೂ ಕೆಲಸನೇ. ಅದು ಕಡೆಗೆ ವಿಜುವಲ್ ಟ್ರೀಟ್ಮೆಂಟ್ ಅಲ್ಲಿ ಅವ್ರಿಗೆ ಅದ್ಭುತವಾದ ಕೆಲಸನ ಕಟ್ಟಿಕೊಡ್ತಾರೆ. ಅದ್ರ ಬಗ್ಗೆ ನೋ ಡೌಟ್. ನಾನು ಹೇಳಿ ಮೊನ್ನೆ ಸಾಂಗ್ ಕೇಳಿಸಿದಾಗ ಹೇಳಿದೆ, ಸುಮ್ಮನೆ ಗಣೇಶ್ ನಾರಾಯಣ್ ಬಿಟ್ಬಿಟ್ಟು ಸುಮ್ಮನೆ ಅವ್ರು ಮಾಡ್ಕೊತಾರೆ, ಅವ್ರು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ. ಇನ್ನು ಮುಖ್ಯ ಪಾತ್ರದಲ್ಲಿ ಪ್ರಹ್ಲಾದ್ ಆಚಾರ್ಯ ಚೆನ್ನಾಗಿ ಕ್ಯಾರಿ ಆಗಿದ್ದಾರೆ. ಎಲ್ರಿಗೂ ಕೂಡ ಶುಭವಾಗ್ಲಿ. ನಿಯತ್ತಾಗಿ ಇದ್ಬಿಟ್ರೆ ನಿಯತ್ತಿ ಮುಂದಕ್ಕೆ ಹೋಗ್ತದೆ. ಇಷ್ಟು ಮಾತು ಹೇಳಿ ಅದಾದ್ಮೇಲೆ ನೆಕ್ಸ್ಟ್ ಶೋ ಇರುತ್ತೆ. ಬರೀ 6.15 ಅಂತಿತ್ತು. ನಾವೊಂಚೂರು ಹಳ್ಳಿ ಕಡೆಯಿಂದ ಬಂದಿರೋದು, ನಾವು ಸೆಟ್ ಹೊಡ್ಬಿಡೋಣ ಅಂದ್ಬಿಟ್ಟು 6.5 ಇದ್ದ ಅಂದ್ಬಿಟ್ಟು ಗಿರೀಶನ್ ರೆಡಿ ಮಾಡಿದ್ವಿ. ಗಾಂಧಿನಗರದಲ್ಲಿ ವಿಧಾನಸೌಧ ತನಕ ಹೋಗ್ಬಿಡ್ತಿದ್ವು, ಮಂತ್ರಿ ಮಂಡಲಕ್ಕೆ ಹೋಗ್ಬಿಡ್ತು ವೀರ ಸಿಂಧು ಲಕ್ಷ್ಮಣ ಸಿನಿಮಾ ಕತೆ. ಕೊನೆಗೆ ಅಲ್ಲಿಂದ ಮಂತ್ರಿಗಳು ನಮಗೆ ಒತ್ತಡ ಇರೋಕೆ ಶುರು ಮಾಡಿದ್ರು, ಇದನ್ನ ಅವ್ರಿಗೆ ಕೊಟ್ಬಿಡಿ, ಇವ್ರಿಗೆ ಕೊಟ್ಬಿಡಿ, ಅವ್ರಿಗೆ ಕೊಟ್ಬಿಡಿ, ಇವ್ರಿಗೆ ಕೊಟ್ಬಿಡಿ ಅಂದ್ಬಿಟ್ಟು ಸಿಂಧೂರ್ ಲಕ್ಷ್ಮಣ ಸದ್ಯಕ್ಕೆ ಅಲ್ಲೇ ನಿಂತಿದೆ. ಇದು ನನ್ನ 12 ವರ್ಷಗಳ ಸಂಶೋಧನಾ ಕೃತಿಗೆ ಒಂದು ಡಾಕ್ಟರೇಟ್ ಕೊಟ್ಟಿದ್ದಾರೆ. ಅದು ನಾವೇನು
ಇದೆಲ್ಲ ಪ್ರೋಗ್ರಾಮ್ ಬಂದಿರೋವನ್ನೆಲ್ಲ ಹುಡುಗರಿಗೆ ಗೊತ್ತು, ಎಲ್ಲೆಲ್ಲಿ ಡಬಕ್ಸ್ ತುಂಬಿಟ್ಟಿದ್ದೀನಿ ಎಲ್ಲವನ್ನು. ಯಾಕಂದ್ರೆ ಅದರಿಂದ ಏನು ಬರೋದಿಲ್ಲ, ಒಂದೆರಡು ಅಕ್ಕಿ ಕಾಳು ಉದುರ್ತಿಲ್ವಲ್ಲ ಭಗವಂತ ಅಂತ ಯೋಚನೆ ಮಾಡ್ತೀವಿ. ನಮ್ಮ ಮನೆಯವರು ಎಷ್ಟೊಂದು ಕಾಸ ಇಟ್ಕೊಂಡಿದ್ದಾರೆ ನೋಡಿ ಅಂತ, ಅಷ್ಟು ಪ್ರಶಸ್ತಿಗಳು ತುಂಬಿದ್ವಿ. ಅದ್ರ ಮಧ್ಯೆ ಒಂದು ಬರ್ತಿರ್ತಾವ, ಅದಕ್ಕೋಸ್ಕರ ಹುಡುಗರು ಏನೋ ಸಂತೋಷಕ್ಕೇನೋ ಇದು ಡೈರೆಕ್ಟರ್ಗೆ ಹಾಕ್ಬಿಟ್ರೆ ಒಳ್ಳೆ ಬರೋದು. ಯೂಶಲಿ ನನ್ನ ಜೊತೆ ಹೇಗಿರ್ತಾರೆ ಅಂತಂದರೆ ಅವ್ನಂತ ಅಣ್ಣ ಹಂಗಲ್ಲ ಹಿಂಗಲ್ಲ ಅವ್ನು ಹೇಳೋ ಮಾತುಗಳು ತುಂಬ ಚೆನ್ನಾಗಿರ್ತವೆ. ಈ ಥರ ನಗೀತಾ ಇರ್ತಾನೆ, ನಾನು ಸಿಕ್ಕಾಬಿಟ್ಟೆ ನಗಿಬೇಕು ಪಕ್ಕ ಕೂತ್ಕೊಂಡ್ರೆ. ಆಮೇಲೆ ಅವನ ನಿಯತಿ ಸಿನಿಮಾ ನೋಡಿದೆ, ಅವನ ಪ್ರಾಮಾಣಿಕ ಪ್ರಯತ್ನ ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನನಗೆ ತುಂಬ ಇಷ್ಟ ಆಗಿದ್ದು ಕ್ಯಾಮ್ರಾ ವರ್ಕು. ಇಬ್ಬರು ವಿಡಿಯೋಗ್ರಾಫರ್ಸ್ ಇದ್ದೀರಾ, ಇದು ಸಿನಿಮಾಟೋಗ್ರಾಫರ್ಸು, ಇಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ಡೈರೆಕ್ಟ್ರು ಸಂದೀಪ್ ರಾಮಚಂದ್ರ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ನು ಹಂಗೆಲ್ಲ ಮಾತಾಡಿದ್ರೆ ಬೈತಾನೆ, ಅದೇನೋ ಹಿಂಗೆಲ್ಲ ಮಾತಾಡ್ತೀಯ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ ನಮ್ಮ ಸಾಬು ಅಂತೂ ಹುಡುಗ ತುಂಬ ಅಲ್ಟಿಮೇಟ್ ಆಗ್ಬಿಟ್ಟಿದ್ದಾನೆ, ಟೈಮಿಂಗ್ ಚೆನ್ನಾಗಿದೆ. ಅವನು ಇನ್ನೂ ಪುಷ್ ಮಾಡಿದ್ರೆ ಇನ್ನೊಂದಷ್ಟು ಲೆವೆಲ್ಗೆ ಹೋಗ್ತಾನೆ. ಓವರಾಲ್ ಎಲ್ಲರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಪಲ್ಲಕ್ ಸರ್ಗೆ ನಮಸ್ಕಾರ ಇಷ್ಟಪಡ್ತೀನಿ. ಅವರಿಂದ ನಾವೆಲ್ಲ ಈ ಸ್ಟೇಜ್ ಫಿಯರು ಇದೆಲ್ಲ ಮೂವಿಗೆ ಕಾಲಿಡಬೇಕಾದ್ರೆ ಪಲ್ಲಕ್ಕಿ ಸರ್ ನಮಗೆಲ್ಲ ಅವರೇ ನಮಗೆ ಗುರುಗಳು. ಮತ್ತು ಇಷ್ಟೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಇಷ್ಟಪಡ್ತೀನಿ. ನನಗೂ ಡೈರೆಕ್ಟರ್ ಥರ ಮಾತಾಡೋಕ್ಕೆ ಮತ್ತು ಗಿರೀಶಣ್ಣ ಆಗಿರ್ಬೋದು, ಮತ್ತು ಪ್ರಹ್ಲಾದಣ್ಣ ಆಗಿರ್ಬೋದು, ಮತ್ತು ರಚು ಆಗಿರ್ಬೋದು, ಎಲ್ಲರೂ ಒಳ್ಳೆಯ ಒಂದು ಟೀಮ್ ವರ್ಕ್ ಮಾಡಿ ನೆಕ್ಸ್ಟ್ ಮೂವಿಗೆ ಕಾಲಿಡಬೇಕಂತ ಇದು ಮಾಡ್ತಾಯಿದ್ದೀವಿ. ನಿಮಗೆಲ್ಲ ಸಪೋರ್ಟ್ ಬೇಕು, ನಿಮಗೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಬೇಕಂತ. ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಅವ್ರ ಗರಡಿಲಿ ಬೆಳೆದು ಈ ಕ್ಯಾಮ್ರಾ ವರ್ಕ್ ಏನೇ ಆಗಿರ್ಬೋದು ಎಲ್ಲ ಕಲ್ತಿರೋದು ನಾನು ಅಲ್ಲೇನೆ. ಬಿಕಾಸ್ ಯಾವತ್ತೋ ಒಂದಿನ ಕ್ಯಾಮ್ರಾ ತಗೊಬೋದು, ನನಗೇನೋ ನಾಲೆಡ್ಜ್ ಇಲ್ಲ, ಕ್ಯಾಮ್ರಾ ಆನ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲದ ಟೈಮಲ್ಲಿ ನನಗೆ ಗೊತ್ತಿಲ್ಲ, ತಲೆ ಮೇಲೆ ಹೊಡ್ಬಿಟ್ಟು ಆನ್ ಮಾಡೋದನ್ನ ಅಂತ ಹೇಳಿ ಅವ್ರು ಫ್ರೇಮ್ ಟು ಫ್ರೇಮ್ ಇಡ್ಸಿ ಇದು ಹಿಂಗೆ ಬರುತ್ತೆ. ಆಮೇಲೆ ಗೋಪ್ರೋ ಕ್ಯಾಮ್ರಾನ ಆ ಟೈಮಲ್ಲಿ, ಇವಾಗಾದ್ರೂ ಗೋಪ್ರೋದಲ್ಲಿ ಸ್ಕ್ರೀನಿಂಗ್ ಬಂದಿದೆ, ಸೊ ಆ ಟೈಮಲ್ಲಿ ಗೋಪ್ರೋಗೆ ಒಂದು ಮಾನಿಟರ್ ಅನ್ನೋದು ಇರ್ತಾ ಇರಲಿಲ್ಲ. ಸೊ ಅದನ್ನೆಲ್ಲ ನನಗೆ ಕೊಟ್ಟು ಎಲ್ಲ ಇಕ್ವಿಪ್ಮೆಂಟ್ಸ್ನ ಕೊಟ್ಟು ನೀನು ಮಾಡು ಅಂತ ಸುಮಾರು 2011ರಿಂದ ನಾನು ಅವ್ರ ಜೊತೆ ಜರ್ನಿ ಮಾಡ್ಕೊಂಡು ಬಂದೆ. ಸೊ ಇವತ್ತೊಂದು ಒಳ್ಳೊಳ್ಳೆ ಸಿನಿಮಾದಲ್ಲಿ ಸೀರಿಯಲ್ ಆಗಿರ್ಬೋದು, ಶನಿ, ಮಹಾಕಾಳಿ, ಗಿರಿಜಾ ಕಲ್ಯಾಣ, ಶಾಂತ ಪಾಪಂ, ಹಾಗೆ ಸಿನಿಮಾ ಅಂತ ಬಂದರೆ ರಾಬರ್ಟ್, ಬಜರಂಗಿ 2, ಜೇಮ್ಸ್, ರೈಡರ್, ಲಂಗಾಸುರ, ಆಮೇಲೆ ತೆಲುಗು ಮಾಡಿದೆ ಅಖಂಡ, ಬೋಲಶಂಕರ್, ರೀಸೆಂಟಾಗಿ ತಮಿಳ್ ಮಾಡಿದೆ ಸರ್ದಾರ್ 2 ಅಂತ. ಹಾಗೆ ರೀಸೆಂಟ್ಲಿ ಟಾಕ್ಸಿಕಲ್ಲಿ 30 days ಶೂಟಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಸೊ ಅದೆಲ್ಲದ್ರಿಂದ ಮೇನ್ ಥ್ಯಾಂಕ್ಸ್ ಹೇಳೋದು ಅದೆಲ್ಲ ಇಟ್ಕೊಳ್ಬೋದು ನಮ್ಮ ಗುರುಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಡೈರೆಕ್ಟ್ರು, ನಾನು ಅವನು 2006ಇಂದ ನಾವೆಲ್ಲ ಕ್ಲಾಸ್ಮೇಟ್ಸ್ ಥರ, ಏರಿಯಾ ಮೇಟ್ಸ್. ಅವನ ಎದುರುಗಡೆ ಮನೇಲಿ ಇದ್ದವರು. ಅವನಿಗೂ ಗೊತ್ತಿಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾನೆ ಅಂತ, ನನಗೂ ಗೊತ್ತಿಲ್ಲ. ಅವನು ಬೇರೆ ಎಲ್ಲೋ ಕಲ್ತ್ಕೊಂಡು ಬಂದ, ನಾನು ಪಲ್ಲಕ್ಕಿ ಸರ್ ಗಡಿಲಿ ಹೋದೆ. ಆಮೇಲೆ ಮತ್ತೆ ಬಂದು ಒಂಥರ ನಮಗೂ ಶಾಕು, ನೀನು ಅಲ್ಲಿಗೆ ಹೋದೇನೋ, ನಾನು ಇಲ್ಲಿಗೆ ಹೋದೆ ಅಂತ. ಸೊ ಏನೇ ಮಾಡಿದ್ರು ಇಬ್ರು ಒಟ್ಟಿಗೆ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದು. ಆ್ಯಂಡ್ ತುಂಬಾ ಕಷ್ಟ ಇದೆ ಅದು. ಈ ಸಿನಿಮಾ ನೋಡಿದಾಗ ಅದೆಲ್ಲ ಒಂದು ಸೆಕೆಂಡ್ ಮರ್ತೋಗುತ್ತೆ ನಮಗೆ. ಡೇ ಅಂಡ್ ನೈಟ್ ನಿದ್ರೆ ಇರಲಿಲ್ಲ. ಶಾರ್ಟ್ಸ್ ಆಗಿರ್ಬೋದು, ನಮಗೆ ತಾರ್ದು ನಿಮಗೆ ಶಾರ್ಟ್ಸ್ ನೋಡಿರ್ಬೋದು, ಅದು ತುಂಬಾ ರಿಸ್ಕಿ ಇತ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಗಿಂಬಲ್ಲು ತುಂಬಾ ರಿಸ್ಕ್ ತಗೊಂಡು ನನ್ನ ಜೊತೆ ನಮ್ಮ ಇವನು ಸಾಬುನು ಅಷ್ಟೇನೆ ನಮ್ಗೆ ಬ್ಯಾಕ್ ಸಪೋರ್ಟ್ ಆಗಿ ಅವ್ನು ಇಟ್ಕೊಂಡಿದ್ದ. ಅವ್ನು ಆನ್ ಸ್ಕ್ರೀನ್ ಅಲ್ಲದೇನೆ ಆಫ್ ಸ್ಕ್ರೀನ್ ಕೂಡ ಅವ್ನು ತುಂಬಾ ವರ್ಕ್ ಮಾಡಿದ್ದಾನೆ. ಸೊ ಎಲ್ಲ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಸಿನಿಮಾ ನೋಡಿ ತುಂಬಾ ಖುಷಿ ಆಯಿತು. ಅವ್ನು ಸುಮಾರು ಆರ್ಟಿಸ್ಟ್ಗಳು ಮಾಡಿದ್ದಾರೆ, ಪ್ರೇರಣಾ ಅಂತ, ಮೇಘಾ ಅಂತ. ಸೊ ಇವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ರಚನಾ ಮೇಡಮ್ ಇದಕ್ಕೆ ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ, ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಪ್ರತಿಯೊಬ್ಬರಿಗೂ. ಆಮೇಲೆ ನಮ್ಮ ನಮ್ದು ಇಡೀ ವರ್ಕ್ ಮಾಡೋದೆಲ್ಲ ಕೂಡ ಪಲ್ಲಕ್ಕಿ ಸರ್ ಟೀಮ್ ಅವರೇನೆ. ಅವ್ರ ಗರಡಿಲಿ ಕಲ್ತಿರೋಂಥ ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಒಂದು ಕೈ ಜೋಡಿಸಿ ಒಂದು ಆಸೆ ಪಟ್ಟಿದ್ದು, ಕನಸು ಕಂಡಿರೋದು ಇವತ್ತೊಂದು ತೆರೆ ಮೇಲೆ ಬಂದಿದೆ. ಆ್ಯಕ್ಚುಲಿ ಕನ್ನಡ ಸ್ಟಂಟ್ ಟೀಮ್ನಲ್ಲಿ ನಾನೊಬ್ಬ ಮೆಂಬರ್ ಆಗಿದ್ದೀನಿ, ಹಾಗೆ ಆನ್ಲೈನ್ ಎಡಿಟರ್ ಕೂಡ. ಸೊ ಒಂದು ನಮ್ಮ ಡೈರೆಕ್ಟರ್ ಬಂದು ಸಿನಿಮಾದ ಬಗ್ಗೆ ಹೇಳಿದಾಗ ಓಕೆ ಇದನ್ನ ಮಾಡೋಣ, ಎಷ್ಟು ಕಷ್ಟ ಆದರೂ ಮಾಡೋಣ ಅಂತ. ಆ್ಯಂಡ್ ಅದಕ್ಕೆ ಮೇಯ್ನ್ ಕಾರಣವಾದ ಗಿರಿ ಸರ್ ಇದ್ದಾರೆ. ಈಗ ಅವರಿಂದಾಗೆ ಇಷ್ಟೆಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು ಈ ಥರ ಎಕ್ಸಿಕ್ಯೂಷನ್ ಮಾಡೋಕ್ಕೆ, ಯಾಕಂದ್ರೆ ತುಂಬ ಟ್ರಯಲ್ ಆ್ಯಂಡ್ ಎರರ್ ಆದಮೇಲೆ ಒಂದು ಪ್ರಾಡಕ್ಟ್ನ ಹೊರಗಡೆ ತರೋದಿದೆಯಲ್ಲ ತುಂಬ ಚಾಲೆಂಜಿಂಗ್ ಆಗಿರೋ ವಿಷಯ. ಆ್ಯಂಡ್
ನಾವು ಆ್ಯಕ್ಟ್ರು ಸ್ಕ್ರೀನ್ ಮುಂದೆ ಹೇಗಾದರೂ ಪರ್ಫಾರ್ಮ್ ಮಾಡಿಬಿಡ್ತೀವಿ, ಬಟ್ ಟೆಕ್ನಿಕಲ್ ಟೀಮ್ಗಳೇನಿರುತ್ತೆ ಅದು ಆ ಕಷ್ಟಗಳು, ಆ ಹಾರ್ಡ್ ವರ್ಕ್ ಯಾರಿಗೂ ಕಾಣಿಸೋದಿರಲ್ಲ. ಸೊ ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ತುಂಬ ಕೃತಜ್ಞತೆಯಾಗಿ ಹೇಳ್ತಾ ನಾನೊಂದು 2 ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.